ಕಳೆದ 17, 18, 19 3 ದಿನಗಳ ಕಾಲ ಈ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿ ಫ್ಲೈಟ್ನಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಈ 3 ಜನ ಬಂಧಿತ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶ ಮೂಲದ ಆರೋಪಿಗಳು. ಏನೋ ರವಿ ಚೌಹಾಣ್, ಸಂದೀಪ್ ಜೊತೆಗೆ ಸಹ್ಯಾದ್ ಅನ್ನುವಂತಹ 3 ಆರೋಪಿಗಳೇನಿದ್ದಾರೆ ಬಂಧಿತ ಆರೋಪಿಗಳು. ಇವರು ಏನೋ ಉತ್ತರ ಪ್ರದೇಶದಿಂದ ಇಲ್ಲಿಗೆ ಅಂದರೆ ಬೆಂಗಳೂರಿಗೆ ಒಂದು ಫ್ಲೈಟ್ ಮುಖಾಂತರ ಬಂದು ಅದಾದ ನಂತರ BSNL ಕಾಮಗಾರಿ ಎಲ್ಲೆಲ್ಲಿ ನಡೀತಾ ಇದೆ ಅನ್ನುವಂತಹ ಮ್ಯಾಪಿಂಗನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಕಾಪರ್ ಕೇಬಲ್ಗಳೇನಿರ್ತವೆ ಆ ಒಂದು ಕಾಪರ್ ಕೇಬಲ್ಗಳನ್ನು ಕದಿಯೋದಕ್ಕಾಗಿ ಒಂದು ಯೂನಿಫಾರ್ಮನ್ನು ಕೂಡ ಹಾಕೋತಾರೆ. ಅಂದರೆ ಈಗಾಗಲೇ ಅಂಡರ್ಗ್ರೌಂಡಿಂಗ್ ಕೇಬ್ಲಿಂಗ್ ಏನು ನಡೀತಾ ಇದೆ ಈ ಒಂದು ಕೇಬ್ಲಿಂಗ್ ಮಾಡುವಂತಹ ಕಾರ್ಮಿಕರು ಯಾವ ರೀತಿಯಾದಂತಹ ಒಂದು ಬಟ್ಟೆಗಳನ್ನು ಹಾಕೋತಾರೆ ಅಥವಾ ಯೂನಿಫಾರ್ಮ್ ಯಾವ ರೀತಿಯಾಗಿರುತ್ತೆ ಇದೆಲ್ಲವನ್ನು ಕೂಡ ತಿಳ್ಕೊಂಡು, ಯಾಕೆಂತಂದರೆ ಈ ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಆ ಒಂದು ಕೇಬಲ್ಗಳನ್ನು ಸಾಗಿಸುವಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ಪ್ರಶ್ನೆ ಮಾಡಿದರೆ ಯಾರು ನೀವು ಯಾಕೆ ಅಂತಂದರೆ ನಾವು ಇಲ್ಲಿ ಕೆಲಸ ಮಾಡುವವರು ನಮಗೆ ಇಂಜಿನಿಯರ್ ಹೇಳಿದ್ದಾರೆ ಈ ಒಂದು ಕೇಬಲ್ಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಿಕ್ಕೆ, ಹಾಗಾಗಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತಹ ಸಬೂಬನ್ನು ಕೊಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೇಬಲ್ಗಳನ್ನು ಕಳ್ಳತನ ಮಾಡಿರುವಂತಹದ್ದು. ಈ ಒಂದು ಕಳ್ಳತನ ಮಾಡಿದ್ದಂತಹ ಕೆಲವೊಂದು ಕೇಬಲ್ಗಳನ್ನು ಬೇರೆಡೆಗೆ ಸಾಗಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕೂಡ ಮಾರಾಟ ಮಾಡಿರುವಂತಹದ್ದು ಕಂಡು ಬಂದಿರುವಂತಹದ್ದು. ಸದ್ಯಕ್ಕೆ ಈ ಒಂದು ಕೇಬಲ್ಗಳನ್ನು ಮಾರಾಟ ಮಾಡಿ ಇಲ್ಲಿಂದ ಸೀದಾ ಉತ್ತರ ಪ್ರದೇಶಕ್ಕೆ ಫ್ಲೈಟ್ನಲ್ಲೇ ಹೋಗುವಂತಹದ್ದು. ಅಂದರೆ ಈ ಕಳ್ಳರ ಒಂದು ಯಾವ ರೀತಿಯಾದಂಥ ಮೋಡಸ್ ಇತ್ತು ಅಂತಂದರೆ ಫ್ಲೈಟ್ನಲ್ಲೇ ಬರೋದು, ಕಳ್ಳತನ ಮಾಡೋದು, ಅಲ್ಲಿ ಬಂದಂಥ ಹಣದಲ್ಲೇ ಮತ್ತೆ ಫ್ಲೈಟ್ನಲ್ಲೇ ವಾಪಸ್ ತಮ್ಮ ಊರಿಗೆ ಹೋಗುವಂತಹ ಒಂದು ಕೆಲಸಕ್ಕೆ ಈ ಆರೋಪಿಗಳು ಮುಂದಾಗಿದ್ದರು. ಸದ್ಯಕ್ಕೆ CCTVಯನ್ನು ಗಮನಿಸಿದಂತಹ ಪೊಲೀಸರು, ಯಶವಂತಪುರ ಪೊಲೀಸರು ಈಗಾಗಲೇ ಆ 3 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅವರಿಗೆ ಈಗಾಗಲೇ ಜೈಲಿಗೆ ಕಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿರುವಂತಹದ್ದು. ಮುಖ್ಯವಾಗಿ ಈ ಆರೋಪಿಗಳು ಈ ಒಂದು BSNL ಕಾಪರ್ ಕೇಬಲ್ಗಳನ್ನು ಟಾರ್ಗೆಟ್ ಮಾಡಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಕಳ್ಳಾಟವನ್ನು ಆಡಿದ್ದಾರೆ, ಕೇವಲ ಬೆಂಗಳೂರು ಮಾತ್ರನಾ ಅಥವಾ ದಕ್ಷಿಣ ಭಾರತದಾದ್ಯಂತ ಈ ರೀತಿಯಾದಂತಹ ಕಳ್ಳತನ ಮಾಡಿದ್ದಾರಾ, ಜೊತೆಗೆ ಈ ರೀತಿಯಾದಂತಹ ಐಡಿಯಾವನ್ನು ಕೊಟ್ಟವರು ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಶವಂತಪುರ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.